ನಾನೇ ಮಧುಸೂದನ. ಆಗರ್ಭ ಶ್ರೀಮಂತ ಆ ಸತ್ಯಜಿತನ ಏಕೈಕ ಪುತ್ರಿ ಹೇಮಾಳ ಗಂಡ, ಅಂದರೆ ಈ ಮನೆಯ ಬಾವಿಯಳಿಯ. ಇನ್ನು ಮುಂದೆ ಈ ಮನೆಯ ಯಜಮಾನನಾಗಿ ಹೇಮಾಳ ಗಂಡನಾಗಿ ನನ್ನನ್ನು ನೋಡಿಕೊಳ್ಳುತ್ತಾನೆ ಎಂದು ಆ ಸತ್ಯಜಿತನು ತಿಳಿದುಕೊಂಡಿದ್ದರೆ ಅದು ಅವನ ಮೂರ್ಖತನವಷ್ಟೇ. ಆ ಹೇಮಾಳನ್ನ ಮದುವೆ ಮಾಡಿಕೊಂಡು ಸತ್ಯಜಿತನ ಎಲ್ಲ ಆಸ್ತಿಯನ್ನ ನನ್ನಂತೆ ಮಾಡಿಕೊಂಡು ಆ ಸತ್ಯಜಿತನಿಗೆ ಒಂದು ಗತಿ ಕಾಣಿಸಲಿಲ್ಲ. ನಾನು ಮಧುಸೂದನನೇ ಅಲ್ಲ. ನಿನ್ನ ತಂದೆಯ ಪ್ಲಾನು? ಹೌದು ಡ್ಯಾಡಿ, ಇದೇ ಪ್ಲಾನಿನಿಂದ ಅವರ ದರ್ಬಾರವನ್ನ ಬುಡೆ ಸಮೇತ ಕಿತ್ತು ಹಾಕಿ ಇನ್ನು ಮುಂದೆ ಇದೇ ದರ್ಬಾರದಲ್ಲಿ ನಾವು ಮೆರೆಯಬೇಕು. ಅದು ಓ ಸತ್ಯಜಿತ ಇಲೆಕ್ಷನ್ ನಿಂತ್ಕೊಂತಾನಂತ. ಅವನು ಇಲೆಕ್ಷನ್ ನಿಂತ್ಕೋಬಾರ್ದು, ನಿಲ್ಲೋದಕ್ಕೆ ನಾನು ಬಿಡೋದಿಲ್ಲ. ಅವನು ಮಂತ್ರಿ ಆಗ್ಬಾರ್ದು, ಮಗ ಮಂತ್ರಿ ಆಗಿರ್ಬೇಕು. ಅಂದ್ರೆ ನಿಮ್ಮ ಮಾತಿನ ಅರ್ಥವೇನು ಡ್ಯಾಡಿ? ಅರ್ಥ ಆಗಲ್ಲ ಕಣೋ. ಚಿಕ್ಕವನು 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ಭವತಿ ಭಿಕ್ಷಾಂದೇಹಿ ಅಂತ ಮನೆ ಮನೆಗೆ ಓಟ್ ಕೇಳಕ್ ಹೋಗ್ತೇವೆ, ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ. ಅದರ ಅರ್ಥ ತಿನ್ನ ಕನ್ನ ಇಲ್ಲ ಅಂತಲ್ಲ, ನೀವು ಕೊಡೋ ಒಂದೇ ಒಂದು ಓಟಿನ ಆಸೆಗೋಸ್ಕರ. ಅವನು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ಹೌದು ಡ್ಯಾಡಿ, ಆ ಹೇಮ ಮತ್ತು ಅವರಪ್ಪ ಭಿಕ್ಷೆ ಪಾತ್ರೆಯನ್ನ ಹಿಡಿದು ಬೀದಿ ಬೀದಿ ತಿರುಗಬೇಕು. ಅದಕ್ಕೆ ನಾನಿದ್ದೀನಿ, ನೀನೇನು ವರಿ ಮಾಡ್ಕೋಬೇಡ. ಹೌದು ಡ್ಯಾಡಿ, ಅವರಿಬ್ಬರು ನಮ್ಮ ಸಮಾನವಾಗಿ ಎಂದು ಬರಬಾರದು, ಯಾವತ್ತಿದ್ದರೂ ನಮ್ಮ ಕಾಲ ಕೆಳಗೆ ಇರಬೇಕು. ಅದಕ್ಕೇನಾದ್ರೂ ಅಡ್ಡ ಬಂದ್ರ ಅಡ್ಡವಾಗಿ ಸೇರ್ಬಿಡು. ನಾನಿದ್ದೀನಿ. ಈ ನಾಗೇಂದ್ರ ಅಂದ್ರೆ ಏನಂದ್ಕೊಂಡಿದ್ಯಾ? ಏನೇನು ವರಿ ಮಾಡ್ಕೋಬೇಡ. ಎಲ್ಲ ಮದುವೆ ಕಾರ್ಯಗಳು ಸುಗಮವಾಗಿ ಸಾಗಿದೆ ತಾನೇ? ಸಾವ್ಕಾರ್ರೆ, ನೀವೇನು ವರಿ ಮಾಡ್ಕೋಬೇಡಿ. ಎಲ್ಲ ಜವಾಬ್ದಾರಿನೂ ನಾನೇ ತಗೊಂಡಿದ್ದೀನಿ, ಎಲ್ಲ ಸರಿಯಾಗಿದೆ. ಹೇಮ ಎಲ್ಲಿದ್ದಾಳೆ? ಅವಳು ಒಳಗಿದ್ದಾಳೆ ಅಂಕಲ್, ಆದರೆ ಸ್ವಲ್ಪ ಹಠ ಮಾಡುತ್ತಿದ್ದಾಳೆ. ಹಠ? ನನ್ನ ಮಗಳಾಗಿ ಅವಳಿಗೆ ಅಷ್ಟೊಂದು ಹಠ ಇರಬೇಕಾದರೆ ಆಗರ್ಭ ಶ್ರೀಮಂತನಾಗಿ ಈ ತಂದೆಗೆ ಎಷ್ಟಿರಬೇಡ. ಸಾವ್ಕಾರ್ರೆ, ಇರೋ ಎಲ್ಲ ರೌಡಿಗಳನ್ನ ಕರ್ಸ್ಕೊಂಡು ಇಲ್ಲಿ ಇಟ್ಟಿದ್ದೀನಿ. ಯಾರು ಕೂಡ ಒಳಗಡೆ ನುಸುಳಂಗಿಲ್ಲ. ಎಲ್ಲ ವ್ಯವಸ್ಥೆ ನಾ ಮಾಡಿದ್ದೀನಿ, ನೀನೇನು ವರಿ ಮಾಡ್ಕೋಬೇಡಿ. ನೋಡು, ಸೆಕ್ಯೂರಿಟಿ ಟೈಟ್ ಇದ್ರೆ ಸಾಕು. ನೋಡಿ, ಅವಳನ್ನ ಎಳೆದುಕೊಂಡು ಬಾ ಮಧು, ಹೋಗು.
ಅವಳಿಗೆ ತಾಳಿಯನ್ನ. ಬಲವಂತದಿಂದ ನಡೆದು ಹೋಗಲಿ ಅಪ್ಪನ ಮುಂದೆ ಮಗಳಾದ ಬಲವಂತದ ಮದುವೆ. ಡ್ಯಾಡಿ, ಈ ಕಟಕನೊಂದಿಗೆ ನನ್ನ ಮದುವೆ ಮಾಡಬೇಡಿ, ನನಗೆ ಇಷ್ಟ ಇಲ್ಲ. ನೋಡು, ನಿನ್ನ ಇಷ್ಟ ಕಷ್ಟವನ್ನ ನೋಡ್ಲಿಕ್ಕೆ ಬಂದವನಲ್ಲ ನಾನಿಲ್ಲಿ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಅವನು ನನ್ನ ಅಂತಸ್ತಿಗೆ ಯೋಗ್ಯನಾದವ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಮಧು ಕಟ್ಟುಬಿಡು ಅವಳಿಗೆ ತಾಳಿಯನ್ನ. ಬೇಡ, ರವಿ. ಹೆಣ್ಣಿನ ಮೇಲೆ ಕೈ ಹಾಕ್ಲಿಕ್ಕೆ ನಿನಗೆ ನಾಚಿಕೆ ಆಗುದಿಲ್ಲ? ಯಾವನೋ ನೀನು ಅದನ್ನು ಕೇಳಕ್ಕೆ? ನಾನು ನಿಮ್ಮನ್ನು ಹುಟ್ಟಿಸುವಂತ ಅಮ್ಮ ಅರ್ಥಾತ್ ಮಣ್ಣಿನ ಮಗ ಮಂಜು.